ಬೆಳೆಸ್ತಾರೆ ರೀ ಯಾರ ಬಿ ಜೆ ಪಿಗೆ ಯಾಕೆ ಬೆಳೆಸ್ಬೇಕು ಅದರಲ್ಲೂ ಅವ್ರು ತಮ್ಮ ಪಕ್ಷ ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡೋರು ಅದನ್ನು ತಪ್ಪೇನಲ್ಲ ಆದರೆ ಇದು ಹೊರಗೆ ಬರ್ತಾ ಇದೆ ಈ ಸುದ್ದಿಗಳು ಎಲ್ಲಿಂದ ಹೇಳ್ತಾ ಇದ್ದಾವೆ ಅಂತ ಯಾಕೆಂದರೆ ಡಿ ಕೆ ಶಿ ಅವ್ರ ಪಾಪ ಆದಷ್ಟು ಆದಷ್ಟು ಮಟ್ಟಿಗೆ ಪಾಪ ಅವರು ಇಲ್ಲ ಹೈಕಮಾಂಡ್ ಹೇಳೋದಕ್ಕೆ ಹೇಳ್ತೀನಿ ಮಾಡ್ತೀನಿ ಮುಂದೆ ಅಂಥದ್ದು ಬರೋಬ್ಬರಿ ಅವ್ರಿಗೂ ಆಶಾದ ಇಲ್ಲ ಅಂತಲ್ಲ ತಪ್ಪಂತೂ ಅಲ್ಲ ಅದನ್ನೆಲ್ಲರೂ ಒಪ್ಪುವಂಥ ಅಷ್ಟೇ ಆದರೆ ಅವ್ರು ಇನ್ನಷ್ಟು ಪ್ರಯೋಗ ಮಾಡುವಂಗೆ ನಿಮ್ಮೊಬ್ಬರಿಂದ ಆಯ್ತಪ್ಪ ಗೆಲುವು ಇನ್ನೊಬ್ಬರಿಂದ ಇಲ್ಲ ಹಾಗೆ ಹೀಗೆ ಅನ್ನುವಂಥ ಈ ಸುರೇಶ್ ಗೌಡರ ಮಾತುಗಳನ್ನ ಕೇಳಿದಾಗ ಇಂಥ ಅನೇಕರು ಮತ್ತು ಇನ್ನೂ ಕೆಲವೊಂದು ಮೀಡಿಯಾಗಳಿದ್ದಾವೆ ಗೋಧಿ ಮೀಡಿಯಾ ಅನ್ರಿ ಅಥವಾ ಬಿ ಜೆ ಪಿ ಪ್ರಿಯ ಮೀಡಿಯಾಗಳನ್ರಿ ಡಿ ಕೆ ಶಿ ಬಂದುಬಿಟ್ರು ಬಿ ಜೆ ಪಿಗೆ ಅನ್ನುವಂಗೆ ಹೊಡೆದು ಇದು ಅಷ್ಟು ಸುಲಭ ಸಾಧ್ಯನಾ ಅಂತ ಅವ್ರಿಗೂ ಸ್ವತಃ ಬುದ್ಧಿವಂತರಿದ್ದಾರೆ ಅವರು ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೂ ಗೊತ್ತದ ನಾ ಇಲ್ಲಿ ಬಿಟ್ಟು ಹೋದ್ರೆ ಏನಾಗಬಹುದು ಅಂತ ಅಷ್ಟು ದಡ್ರಿಲ್ಲ ಇಲ್ಲಾಂದ್ರೆ ಅವರು ಎರಡನೇ ಹಂತಕ್ಕೆ ಬರ್ತಿರಲಿಲ್ಲ ಎರಡನೇ ಹಂತಲ್ಲ ನಿಜವಾಗಿಯೂ ಅವ್ರು ಬುದ್ಧಿವಂತರು ಇವತ್ತಿನ ರಾಜಕೀಯದಲ್ಲಿ ಅವ್ರು ಮುಖ್ಯಮಂತ್ರಿ ಆಗಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಅಂಥ ವಾತಾವರಣ ಯಾವ ಪಕ್ಷದಲ್ಲಿ ಎಲ್ಲರೂ ಎಲ್ಲ ಗಂಟೆಗಳರನ್ನ ಅದು ಪ್ರಶ್ನೆ ಯಾವ ಎಮ್ ಎಲ್ ಎ ಇರಲಿ ಮತ್ತಾರು ಇರಲಿ ಎಂ ಪಿಗಳಿರಲಿ ಆದಷ್ಟು ಗಳಿಸೋದು ಆ ದುಡ್ಡು ಖರ್ಚು ಮಾಡೋದು ಮತ್ತು ಮುಂದಿನ ಲಕ್ಷ ರೂಪಾಯಿ ಮಾಡ್ಕೊಳ್ಳೋದು ಮತ್ತು ಬರೋದು ಆಶೆಗಳನ್ನು ತೋರಿಸೋದು ಗ್ಯಾರಂಟಿ ಕೊಡೋದು ಅದನ್ನು ಕೊಡೋದು ಇದನ್ನು ಕೊಡೋದು ಅಂತೇಳಿ ರೈತರಿಗೆಲ್ಲ ಅನುಕೂಲ ಮಾಡೋದು ಅಂತ ಹೇಳೋದು ಮತ್ತು ರೈತರು ಪಾಪ ನಾವು ಜನಸಾಮಾನ್ಯರು ನಮ್ಮಲ್ಲಿ ಹೋರಾಟ ಮಾಡೋ ಶಕ್ತಿಯೂ ಇಲ್ಲ ದುಡ್ಡು ಇಲ್ಲ ಹೊಟ್ಟೆಗೆ ಹೆಚ್ಚು ಚಕ್ಕರ ಸಾಕಪ್ಪ ನಾವು ಆರಾಮಿರ್ತೀವಿ ಅಂತ ಮನಸ್ಥಿತಿ ಬಂದಿದ್ದು ಬಿಟ್ಟಿದ್ದಾರೆ ಇವತ್ತು ಹೀಗಾಗಿ ದುಡ್ಡು ಇದ್ದಂಥ ಜನ ಇವತ್ತು ಎಲ್ಲರೂ ಎಮ್ ಎಲ್ ಎಗಳು ಎಂ ಪಿಗಳು ಮತ್ತೇನೋ ಇಲ್ಲ ಕಾರ್ಪೊರೇಟ್ ಆಗಿಬಿಡೋದು ಕಾರ್ಪೊರೇಟ್ ಆದರೂ ಸರ್ಕಾರ ರಕ್ಷಣೆ ಮಾಡೋದಂತೆ ಆರಾಮಿರೋದು ಇಂಥ ಪರಿಸ್ಥಿತಿ ಇವತ್ತು ಕೆಲವು ಜನರಿಗೆ ಅದಾವೆ ಈ ಮಾತನ್ನ ಯಾಕೆ ಇವತ್ತು ಹೇಳ್ತಾ ಇದ್ದೀನಪ್ಪ ಅಂದ್ರೆ ಈ ದಿಶೆಯಲ್ಲಿ ಡಿ ಕೆ ಶಿ ಅವ್ರನ್ನ ಏನಾದರೂ ಇನ್ನಷ್ಟು ತಲೆ ಮೇಲೆ